ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾನು ಈಗ 6 ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ. ಎಲ್ಲ ಮನೆ ಕೆಲಸ ಅಂತೂ ಆಗ್ಯದ್ರಿ. ಕಸ ಹುಡುಗೋದು ಅದೆಲ್ಲ ಇವತ್ತು ಒಂದು ಸ್ವಲ್ಪ ಎಲ್ಲ ಮನೆ ತೊಳ್ಕೊಂಡ್ರಿ. ಅಷ್ಟು ಮನೆ ತೊಳ್ಕೊಂಡಿನಿ. ಇನ್ನು ಈಗ ಅಡುಗೆಗೆ ಇಡ್ಬೇಕಂತೇಳಿ ಒಲಿಪುಟ್ಟು ಮಾಡೀನಿ ರೀ. ಇನ್ನೂ ಒಂದು ಸ್ವಲ್ಪ ಏನು ರೀ ಸಾಂಬಾರು ಮತ್ತು ಒಂದಿಷ್ಟು ಪಲ್ಯ ಮಾಡಿ ಇನ್ನು ರೊಟ್ಟಿ ಅನ್ನ ಮಾಡ್ಬೇಕು ರೀ. ನಮ್ಮ ಗೌಡು ಮತ್ತು ಚೆನ್ನಮ್ಮ ಅಂತೂ ಜಟ್ಟು ಚೆನ್ನಮ್ಮ ಅಂತೂ ಆಟ ಆಡಗತ್ತಾರ ರೀ. ಎಲ್ಲ ಕುರಿ ಕಸ ಎಲ್ಲ ಹೊಡ್ಕೆಸಿದ ಕುರಿಗಳಿಗೆಲ್ಲ ಮೇವು ಕಟ್ಟಿ ಬಿಟ್ಟಾನ್ರಿ. ನಮ್ಮ ಗೌಡು ಅಂತೂ ಒಳಗೆ ಏನು ಹೋಮ್ವರ್ಕ್ ಮಾಡಕತ್ತಾನ್ರಿ. ಇವತ್ತಂತೂ ಸಾಲಿ ಇಲ್ಲಲ್ರಿ, ಮಕ್ಕಳು ಡ್ಯಾನ್ಸ್ ಅದ ಹೋಮ್ವರ್ಕ್ ಮಾಡತ್ತಿಲ್ರಿ. ಅವ್ನ ಬಟ್ಟೆಗಳೆಲ್ಲ ತೆಗೆದು ಇಟ್ಕೊಳತ್ತಾನ ಸಾಲಿಗೆ ಒಯ್ಯವು. ಡ್ಯಾನ್ಸಿನ ಬಟ್ಟೆಗಳು ಕೆಸಿಂದ ಎಲ್ಲ ತೆಕ್ಕೊಳಗತ್ತಾನ್ರಿ. ಏನೇನು ಹತ್ತವು ಎಲ್ಲ ಅಂತ ಹೇಳಿ ಕೆಸಿಂದ ತೊಗೊಳಗತ್ತಾನ. ಇನ್ನು ಅಡುಗೆ ಅಂತೂ ಇನ್ನು ಈಗ ಮಾಡಬೇಕಲ್ರಿ. ಇನ್ನೂ ಒಂದು ಸ್ವಲ್ಪ ಮನೆ ತೊಳೆದಿತ್ತಲ್ರಿ ಇವತ್ತು, ಎಲ್ಲ ಮನೆ ತೊಳ್ಕೊಳ್ಳೋದು ಅಂತ ಹೇಳ್ಕೆಸಿಂದ ಅಡುಗೆಗೂ ಭಾಳಷ್ಟು ಲೇಟ್ ಆಯಿತು ಇವತ್ತು ಅಡುಗೆ ಮಾಡಬೇಕಾದ್ರೆ. ಇವತ್ತಂತೂ ಹೊಲಕ್ಕೆ ಹೋಗಂಗಿಲ್ಲ ರೀ, ಮನೆಗೆ ಇರ್ತೀನಿ. ಅಲ್ಲಿ ಗೊತ್ತೈತಿ ಯಾವ ಹೋಗ್ತಿರ್ಬೇಕು ನೀ ಮಳೆ ಬರ್ತಾ ಕಾಕಿ ಅದಿದು ಏ ಪಾಪೆ ಯಾರು ಕರ್ಕೊಂಡು ಹೋಗ್ತೀರಿ? ಮಮ್ಮ ನೀವೈತೆ ಅವನಿಗೆ ಜಟಪ್ಪಗ ಮಾಲ್ ನಾ ಹೋಗಾದ್ರೆ ನೀನು ಬಟ್ಟೆ ಉಡ್ಸಿ ನಿಂದ್ರಿಸ್ತಾರ ಪಾಪ್ಯ. ಹೋಗ್ಬರ್ತಿ ಅವನಿಗೆ ಜಡಪ್ಪಗ ನೀ ಕರ್ಕೊಂಡು ಹೋಗ್ತಿ? ನಾನು ಕೂಡ ಬರ್ತಿ? ನಾನು ಕೂಡ ಬರ್ತಿ? ಡ್ಯಾನ್ಸ್ ಮಾಡಕ್ ಹೋಗಲ್ಲ. ಡ್ಯಾನ್ಸ್ ಮಾಡೋದ ಬರಲ್ಲ. ಡ್ಯಾನ್ಸ್ ಮಾಡ್ತಾರಲ್ಲ ಹೇಳಿ ಅದೇ ಕಡೆ ಪೈಪ ಅದು ಬಿ ಅದ ಡಾಟಕ್ದಾಗ ಆಗ ಮಾಡ್ಕೋತ ನಿಂದ್ರಿ ಅಲ್ಲಿ ಬೂಟ್ ಏನೋ ಹೋಗಪ್ಪ. ದೌಡ್ ಬಾ ಮತ್ತ. ಟೈಮಿಗೆ ಎಷ್ಟಾಗ್ಯದ? 5:30 ಆಗಿ ಹೋಗ್ಯದ. ಬಟ್ಟೆ ತೊಗೊಂಡಿದ್ದೀನು. ನಾನು ಕೂಡ ಬರ್ತಿಲ್ಲ? ಈಗ ಬೇಡ, ಇನ್ನ ಲೇಟ್ ಮಾಡಿ. ಇವು ಡ್ರೆಸ್ ಅಂತೂ ಜಟ್ಟುಂದು ಡ್ಯಾನ್ಸಿಗೆ ತಂದಿದ್ರಿ. ಮೊನ್ನೆನೇ ತೊಂಬ ಅಂತ ಹೇಳಿದ್ರು. ನಿನ್ನೆ ಮುತ್ಯ ಗುಲ್ಬರ್ಗ ಹೋಗಿದ್ರು, ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ. ಹಾಗಾಗಿ ಅವರೇ ತೊಗೊಂಡು ಬಂದರು. ನಾನು ಹೋಗಿ ತರಬೇಕಂತಿದ್ದೆವು. ಅದರ ಮತ್ತು ನಮ್ಮದು ಜರ ಹೊಲ್ದಾಗ ಕೆಲಸ ಐತ್ರಿ, ಹಂಗಾಗಿ ಹೋಗೋದಾಗಲಿಲ್ಲ. ಮುತ್ಯನೂ ಹೆಂಗೂ ಹೋಗಿದ್ರು ಅಂತೇಳಿ ಅವ್ನ ಮಾಪ್ ಬೈದ್ಕೆಸಿಂದ ತೊಗೊಂಡು ಬಂದಾರಿ ಮೋದಿ ಡ್ರೆಸ್ ಅಂತ ಹೇಳಿದರು. ಎಲ್ಲೂಗ ಮತ್ತು ಗೌಡುಗಂತೂ ಅಲ್ಲೇ ಸರ್ಗಳೇ ಎಲ್ಲರಿಗೆ ಒಂದೇ ಕಲರೇ ತರಿಸ್ತೇವೆ ಅಂತ ಕೇಸಿಂದ ಎಲ್ಲ ಹುಡುಗರಿಗೆ ಒಂದೇ ಕಲರೇ ತರಿಸ್ಯಾರಿ. ಇವನಿಗೊಬ್ಬನಿಗೆ ಡ್ರೆಸ್ ಅಂತೂ ಇವೇ ಡ್ರೆಸ್, ಅದರ ಕಲರ್ ಯಾವ್ದು ಭೀ ತೊಗೊಂಬರ್ರಿ ಅಂದಿದ್ರು. ಅದಕ್ಕಾಗಿ ಜಟ್ಟುಗೊಬ್ಬನಿಗೆ ತಂದಿದ್ದೆವು. ಅವರು ಎಲ್ಲ ಬಡ್ಡಿ ತೊಗೊಂಡು ಹೋಗ್ಯಾರ ಅವ್ರಿಗೆ ಸಾಲಿಗೆ. ಜಟ್ಟು ಅಂತೂ ಹಿಂದ್ರಗಡೆ ಹೋಗ್ಬೇಕು, ಅವ್ರು ಕೂಡ ಹೋಗಂದ್ರೆ ಒಲ್ಲ ನೋಡ್ರಿ, ನಿನ್ನ ಕೂಡನೇ ಬರ್ತೀನಿ ಅಂತೇಳಿ. ಅದಕ್ಕೆ ಈಗ ರೆಡಿ ಆಗ್ಲಿಕತ್ತಾನ್ರಿ ಜಟ್ಟು ಅಂತೂ. ನಮ್ಮ ಚೆನ್ನಮ್ಮ ಅಂತೇಳಿ ಚೆನ್ನಮ್ಮ ಹಬ್ಬಿನೂ ಚಂದ ರೆಡಿ ಆಗ್ಯಾಳ್ರಿ ಇವತ್ತು. ಲಂಗ ದಾವಣಿ ಹಾಕ್ಕೊಂಡ್ಬಿಟ್ಟಾಳ. ಯಾಕಂದ್ರೆ ಜಟ್ಟುನ್ ಡ್ಯಾನ್ಸ್ ನೋಡೋಕೆ ನಡೆದಾಳ್ರಿ, ಅದಕ್ಕೆ ಅಷ್ಟು ಚಂದ ರೆಡಿ ಆಗಿಬಿಟ್ಟಾಳ. ಇಬ್ಬರು ಅಂತೂ ರೆಡಿ ಆಗ್ಯಾರ್ರಿ. ಈಗ ಟೈಮ್ ಎಷ್ಟಾಗ್ಯದ ಅಂದ್ರೆ ಈಗ ಮತ್ತು 6 ಆಗ್ಯದ್ರಿ. ಮತ್ತು ಕಾರ್ಯಕ್ರಮ ಚಲೋ ಆಗ್ಬೇಕಾದ್ರೆ ಮತ್ತು 7 ಆಗ್ತದ್ರಿ. ಅದಕ್ಕಾಗಿ ಜಟ್ಟು ಫಸ್ಟ್ ಮೊದಲ ತಯಾರಾಗಪ್ಪ ನೀ ಅಂದ್ಗಳಿಗೇನೆ ಈಗ ಬಟ್ಟೆ ಉಟ್ಕೊಂಡು ಕೈಕಾಲು ಮಾಡಿ ತಗೊಂಡು ಬಟ್ಟೆ ಉಟ್ಕೊಂಡು ತಯಾರಾಗಿ ನಿಂತಾರಿ. ಮತ್ತು ನಮ್ಮ ಚೆನ್ನಮ್ಮ ಜಟ್ಟು ಅಂತೂ ಒಂದು ಫೋಟೋ ತೆಕ್ಕೊಂಡವ್ರಿ. ಇಬ್ಬರು ಕೂಡಿ ಹಾಯ್ ಮಾಡತ್ತಾರ. ಇಬ್ಬರೂ ರೆಡಿ ಆದರ್ರಿ. ಈಗ ನಾವು ಇನ್ನೂ ರೆಡಿ ಆಗ್ಬೇಕ್ರಿ. ಒಂದು ಸ್ವಲ್ಪ ಲೇಟ್ ಮಾಡಿ ಕಾರ್ಯಕ್ರಮ ಚಾಲೂ ಆತಲ್ರಿ. ಹಾಗಾಗಿ ಅವರು ರೆಡಿ ಆಗ್ಯಾರ. ಈಗ ಹೊಲಕ್ಕೆ ಹೋಗಿದ್ರು, ಹೊಲಕ್ಕೆ ಹೋಗಿ ಬರ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ರೀ. ಅದಕ್ಕಾಗಿ ಇನ್ನು ಈಗ ಬಂದು ರೆಡಿ ಆಗ್ಯಾರ. ನಾನು ಮತ್ತು ರೆಡಿ ಆಗೀನಿ ರೀ. ನಮ್ಮ ಚೆನ್ನಮ್ಮ ಭೀ ರೆಡಿ ಆಗ್ಯಾಳ. ಎಲ್ಲೂ ಮತ್ತು ಗೌಡು ಅಂತೂ ಹೋಗ್ಯಾರ ರೆಡಿಯಾಗಿ. ಯಾಕಂದ್ರೆ ಟೀಚರ್ ದೌಡ್ ಬಾ ಅಂದಾರತ್ತ, ಅದಕ್ಕಾಗಿ ರೆಡಿಯಾಗಿ ಹೋಗ್ಯಾರ. ಇವರು ನಡೆದಾರ ನೋಡ್ರಿ. ಈಗ ನಾನು ಚೆನ್ನಮ್ಮ ಇನ್ನ ಹಿಂದೆ ಇಬ್ಬರೇ ಹೋಗಬೇಕು. ಅವರು ನಡೆದಾರೆ ದೌಡೇನೆ. ಚೆನ್ನಮ್ಮ ಭೀ ರೆಡಿ ಆಗ್ಯಾಳಲ್ರಿ.
ಜಟ್ಟುಗಂತೂ ವಿನಾಯಕ ಟೀಚರ್ ಹೇಳಿದ್ರಿ ಜಟ್ಟುಗೆ ತಂದು ಬಿಡ್ರಿ ರೇಟ್ ಭಾಳ ಆಗ್ಯದ ಅಂತ ಹೇಳ್ಕೇಸಿಂದ ಅದಕ್ಕೆ ಬಟ್ಟೆ ಅದು ಎಲ್ಲ ಇಲ್ಲೇ ಉಡಿಸಿಬಿಟ್ಟಿದ್ದಾರೆ ನಾನು, ಯಾಕಂದ್ರೆ ಸಣ್ಣ ಭಾಳ ಅನ್ನಲ್ರಿ ಅಲ್ಲೇನು ಹ್ಯಾಂಗೆ ಕೈಯಾಗಿ ಹಿಡ್ಕೊಂಡು ಹೋಗ್ತಾನ ಅಂತ ಇವತ್ತಂತೂ ಜಟ್ಟುಂದು ಮತ್ತು ಎಲ್ಲೊಂದು ಗೋಡುಂದು 3 ಮಂದಿದು ಡ್ಯಾನ್ಸ್ ಅದ ರೀ. ಆಯಿತು ಹಾಗೆ ಮುತ್ತಿಯವ್ರದ್ದು ಹುಟ್ಟುದ ಹಬ್ಬ ಭೀ ಅದ ರೀ ಇವತ್ತು. ಅದಕ್ಕಾಗಿ ಹೊಂಟಿದೇವ್ರಿ ಈಗ ಡ್ಯಾನ್ಸ್ ಇನ್ನೂ ಲೇಟ್ ಮಾಡಿ ಚಲೋ ಆಗ್ತದೆ ರೀ, ಯಾಕಂದ್ರೆ ಇವತ್ತು ಬರ್ತಡೇದಲ್ಲ ರೀ ಮುತ್ತಿಯವ್ರದ್ದು. ಅದಕ್ಕಾಗಿ ಬರ್ತಡೇ ಆದಮೇಲೆ ಡ್ಯಾನ್ಸ್ ಚಲೋ ಆಗ್ತದೆ ಈಗ. ನೋಡಿ ಮುಂದೆ ಹೋಗಾಮಿ ಅವ್ನ ಬಳಿ ಹೋಗೋದಿಲ್ಲ, ನಾವು ಅದಕ್ಕೆ ಒಯ್ದು ಕೊಡೋದ. ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ. ಪಟ್ಟಣದಿ ಜನಿಷಾರ ಸಮಗ ಮಡಿಲಲ್ಲಿ ಗೆಳೆದಾರ ತೊಟ್ಟಿಲ ತೂಗಿ ಗಾಲಿ ಹಾಡಿ ಮುದ್ದಾಗಿ ಬೆಳೆಶಾರ ಮುದ್ದಾಗಿ ಬೆಳೆಶಾರ ಬಸವ ಪಟ್ಟಣದಿ ಜನಿಷಾರ ಮೆರವಣಿಗೆ ಶ್ರೀ ವೇದಪಕ್ಷಯ್ಯ ಹಿರೇಮಠ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರ ಇವರು ಕೂಡ ಅಪ್ಪಾಜಿಯವರಿಂದ ಶಾಲೆಯ ಶಿಕ್ಷಕ ಶಿಕ್ಷಕರುಗಳವರೇ, ಈ ಪವಿತ್ರವಾಗಿರ್ತಕ್ಕಂಥ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಮಮತೆಯ ತಾಯಂದಿರೇ, ಅಣ್ಣ ತಮ್ಮಂದಿರೇ, ತಮ್ಮೆಲ್ಲರ ಆತ್ಮದಲ್ಲಿ ಪರಮಾತ್ಮನಿಗೆ ಶರಣು. ಸಮಯ ಭಾಳಷ್ಟಾಗ್ಯದ, ಆದರೂ ಕೂಡ ಪ್ರತಿ ವರ್ಷದ ಪದ್ಧತಿ ಪ್ರಕಾರವಾಗಿ ನಮ್ಮ ಶಾಲೆಯ ಕುತ್ಕೋಬೇಕಾದ್ರೆ ಯಾರು 7 ಹಣ್ಣು ಜಾಗದ ಕುಂದಿರ್ಬೇಕಂತ ಭಾಳ ಸರಿ ಮಾತಾಡ್ತೀನಿ ನಾನು. ಕುತ್ಕೋಬೇಕಾದಾಗ ಯಾರು 7 ಹಣ್ಣು ಜಾಗದ ಕುಂದಿರ್ಬೇಕು. ಏನು ಕುಂದಿರ್ಬೇಕು, ಯಾಕೆ ಕುಂದಿರ್ಬೇಕು, ಅದು ನಮ್ಮ ಮನಸ್ಸಾಕ್ಷಿಯಾಗಿ ನಮ್ಮ ಮನಸ್ಸಿಗೆ ನಾವು ಕೇಳ್ಕೊಂಡು ಅರ್ಥ ಆಗ್ತದೆ. ನಾವು ಸಮಾಜದಾಗ ಎಷ್ಟು ಸಮಾಜದಾಗ ಏನು ಗೌರವ ಕೊಡ್ತಾರೆ. ಇವತ್ತು ಒಬ್ಬ ಒಳ್ಳೆ ಮನುಷ್ಯ ದಳ ಕುತ್ಕೊಂಡಿದ್ದಾರೆ, ನಾವು ಕರೆದು ಮ್ಯಾಲೆ ಕುಂದಿರ್ತಾರೆ, ಅಡಿನ ಎಲ್ಲ ಕುಂದಿರ್ತಾರೆ, ಮ್ಯಾಲೆ ಕುಂದಿರ್ತಾರೆ. ಅದೇ ಮತ್ತೊಬ್ಬ ವ್ಯಕ್ತಿ ಮ್ಯಾಲೆ ಕುಂತಿದ್ದ ಎತ್ತವ ಕೆಳ ಕುಂದ್ರು. ಕುತ್ಕೋಬೇಕಾದ್ರೆ ಯಾರು 7 ಹಣ್ಣು ನಮ್ಮ ಘನತೆ ಗೌರವ ಅರ್ಥೈಸಿಕೊಂಡು ಬದುಕನ್ನು ಮಾಡಿಕೊಂಡು ಬಂದಾಗ ಸಮಾಜ ಅಂತ ಗುರುತಿಸ್ತದೆ. ಆ ಕೆಲಸವನ್ನು ಇವತ್ತು ಸಮಾಜ ಕಟ್ಟುವಲ್ಲಿ, ಮಕ್ಕಳನ್ನು ಬದುಕನ್ನು ಕಟ್ಟುವಲ್ಲಿ ಶಾಲೆಯ ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾವೆ. ಅಂಥ ಶಾಲೆಯಲ್ಲಿ ನಮ್ಮ ಶಾಲೆ ಕೂಡ ಬಂದು ಹೇಳಕ್ಕೆ ಸಂತೋಷ ಅನಿಸ್ತದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗಗಳಾಗಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳ ಚಟುವಟಿಕೆಯನ್ನು ನೋಡಲಿ ಕಾತುರರಾಗಿದ್ದಾರೆ. ಎಲ್ಲರಿಗೂ ಪರಮಾತ್ಮ ಶರಣವನ್ನು ಹಾರೈಸಿ ಶರಣಾರ್ಥಿಗಳನ್ನು ಮೂಲಕ ಪೂಜ್ಯ ಅಪ್ಪಾಜಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ, ಇದೇ ಸಂದರ್ಭದಲ್ಲಿ ಚಿನ್ನಮ್ಮ ಹತ್ಮೂರೆ ಇವರಿಂದ ಹುಟ್ಟುಹಬ್ಬದ ಕುರಿತು ಒಂದು ಸಣ್ಣ ಗೀತೆ. ಆ ಒಂದು ಗೀತೆಯ ಸಾಹಿತ್ಯವನ್ನು ನಮ್ಮ ಶಾಲೆಯ ಹೆಮ್ಮೆ ವಿದ್ಯಾರ್ಥಿ ಜಟ್ಟಪ್ಪ ಕರೆಗಿ ಸಾಹಿತ್ಯದೊಳಗಡೆ ತನ್ನ ಸ್ವತಃ ಸಾಹಿತ್ಯವನ್ನು ರಚಿಸಿ ಒಂದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾನೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ
ಡ್ಯಾನ್ಸ್ ಅಂತೂ ಚಾಲೂ ಆಗೈತೆ ರೀ. ಈಗ ಜಸ್ಟ್ ಒಂದು 2 ಡ್ಯಾನ್ಸ್ ಆದವ್ರಿ, ಇದು 3ನೇ ಡ್ಯಾನ್ಸ್ ನಡ್ತದ. ಎಲ್ಲ ಹುಡುಗರು ಡ್ಯಾನ್ಸ್ ಅಂತೂ ಭಾಳ ಚಂದ ಮಾಡಕತ್ತಾರ ರೀ. ಯಾಕಂದ್ರೆ ಮಕ್ಕಳು ಬರೀ ಟೇಜ್ ಮೇಲೆ ಹೋಗಿ ನಿಂತರೆ ಅಷ್ಟು ಚಂದ ಕಾಣಿಸ್ತಾರೆ ರೀ, ಬಟ್ಟೆ ಉಟ್ಕೊಂಡು ಅಷ್ಟು ಚಂದ ಕಾಣಿಸ್ತಾರೆ. ಡ್ಯಾನ್ಸ್ ಹ್ಯಾಂಗೆ ಹೊಡೀಲಿ, ಅದರ ಟೇಜ್ ಮೇಲೆ ಹೋಗಿ ನಿಂತ್ರೆ ಅಷ್ಟು ಚೆಲ್ಲೂ ಭೀ ಚಂದ ಕಾಣಿಸ್ತಾರೆ ರೀ. ನಮ್ಮ ಗೌಡಂದು ಡ್ಯಾನ್ಸ್ ಅದೊಂದು ಸ್ವಲ್ಪ ದೂರ ಅದ ರೀ. ಜಟ್ಟುಂದಂತೂ ಆಯಿತು, ಯಾಕಂದ್ರೆ ನಾನು ದೂರಿಂದ ವೀಡಿಯೋಸ್ ಮಾಡಿದ್ರಿ. ಸನಿ ಅವಕ್ಕೆ ಮನೇಲಿಂದ ಬರ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿತ್ತು ನನಗೆ. ಹಾಗಾಗಿ ಜನ ಅಂತೂ ಭಾಳ ಇತ್ತು ರೀ, ಗರ್ದಿ ಇತ್ತು. ಅದಕ್ಕಾಗಿ ಸನಿ ವೀಡಿಯೋಸ್ ಮಾಡ್ಬೇಕಾದ್ರೆ ಆಗಲಿಲ್ಲ, ಅದಕ್ಕೆ ದೂರಿಂದ ನಿಂತಾನೆ ವೀಡಿಯೋಸ್ ಮಾಡೀನಿ. ಜಟ್ಟುನು ಮತ್ತು ಜಟ್ಟುನ ಡ್ಯಾನ್ಸ್ ಭೀ ಆಯ್ತು ರೀ. ಜಟ್ಟು ಅಂತೂ ಭಾಳ ಚಂದ ಹೊಡೆದ್ರು. ಗೌಡು ಅಂತೂ ಇದೇ ಡ್ಯಾನ್ಸ್ನಾಗನ ರೀ. ಅಂದ್ರೆ ಎಲ್ಲ ಹುಡುಗರ್ದು ಬಟ್ಟೆ ಒಂದೇ ಕಲರ್ದಲ್ರಿ, ಹಾಗಾಗಿ ಗೌಡು ಅಂತೂ ಒಟ್ಟ ಖೂನ ಸಿಗಲಿಲ್ಲ ಅದ್ರಾಗ. ಗೌಡನ ಡ್ಯಾನ್ಸ್ ಭೀ ಭಾಳ ಚಂದ ಐತೆ ರೀ. ಜಟ್ಟುಗೆ ಒಂದು ಸ್ವಲ್ಪ ಡ್ಯಾನ್ಸ ಚಂದೇ ಮಾಡ್ದನ್ರಿ. ಅದರ ಡ್ಯಾನ್ಸ್ ಕಲ್ಸೋ ಟೈಮಿಗೆ ಒಂದು ಎಷ್ಟು ಆರಾಮ ಇದ್ದಿದ್ದಿಲ್ಲ ರೀ ಅವನಿಗೆ. ಒಂದು 4-5 ದಿನ ಸಾಲಿ ಸುಟ್ಟಿ ಮಾಡಿದ್ನು. ಏನು ಮೇನ್ ಡ್ಯಾನ್ಸ್ ಕಲಿಸ್ಬೇಕಾದ್ರೆ ಮಕ್ಕಳಿಗೆ ಸಾಲಿ ಸುಟ್ಟಿ ಆಯ್ತಂದ್ರಂತೂ ಒಂದು ಸ್ವಲ್ಪ ಎಲ್ಲ ಹುಡುಗರ್ಕಿಂತ ಒಂದು ಸ್ವಲ್ಪ ಕಮ್ಮಿ ಆಗಿಬಿಡ್ತಲ್ಲ ರೀ ಸುಟ್ಟಿ ಆಯ್ತಂದ್ರೆ. ಹಾಗಾಗಿ ಒಂದು 4 ದಿನ ಅವನಿಗೆ ಸಾಲಿಗೆ ಕಳ್ವಿದಿಲ್ಲ ರೀ. ಮೇನ್ ಅದು ಡ್ಯಾನ್ಸಿನ ಹೇಳ್ದಾಗೆ ಆರಾಮ ಇದ್ದಿದ್ದಿಲ್ಲ ಅವನಿಗೆ. ಅದಕ್ಕಾಗಿ ಇದಷ್ಟ್ರದಾಗ ಚಲೋ ಮಾಡ್ದನ್ರಿ ಡ್ಯಾನ್ಸ್ ಅಂತೂ ಭಾಳ. ಅನುಶನ ಮಾಡಿದರ